ನೋಡಿ ಸರ್, ಈ ರಸ್ತೆಗೆ ಬಂದಿರುವಂಥ ಜಾಗ 20 ಕುಂಟೆ. ಇದು ತಳಕಾಡು ಟಿ ನರಸೀಪುರಕ್ಕೆ ಹೋಗುವಂಥ ರಸ್ತೆ. ಇದು ಈ ರಸ್ತೆಗೆ ಅಟ್ಯಾಚ್ ಆಗಿರುವಂಥ ಜಾಗ. ಕಮರ್ಷಿಯಲ್ ಜಾಗ ಬೇಕಾದ್ರೆ ಮಾಡ್ಬೋದು, ಸಿಂಪಲಾಗಿ ಒಂದು ತೋಟ ಮಾಡ್ಕೊತೀವಿ ಅಂದ್ರೆ ಮಾಡ್ಬೋದು. ಜಾಗ ನೋಡಿ, ಈ ರಸ್ತೆಗೆ ದೊಡ್ಡ ರಸ್ತೆ. ಇದು ಈ ರಸ್ತೆಗೆ ಅಟ್ಯಾಚ್ ಆಗಿರುವಂಥ ಜಾಗ 20 ಕುಂಟೆ. ಸುತ್ತ ನೋಡಿ ಇವೆಲ್ಲ ಬೆಂಗಳೂರವ್ರ ತೋಟಗಳಿವು. ನೋಡಿದಲ್ಲಿ ಊರಿಗೆ ಅಟ್ಯಾಚ್ ಆಗಿರುವಂಥ ಜಾಗ ಇದೇ ಊರು. 20 ಕುಂಟೆ ಜಾಗ ಮಾತ್ರ ಹೆಚ್ಚು ಕಮ್ಮಿ ಒಂದು ರೋಡ್ಗೆ ಒಂದು 150 ಅಡಿ ಬರ್ತದೆ. 100-150 ಅಡಿ ಬರ್ತದೆ. ಇದೆಲ್ಲ ಸುತ್ತ ಫೆನ್ಸನ್ ಮಾಡಿಬಿಟ್ಬಿಟ್ಟಿದ್ದಾರೆ ನೀಟಾಗಿ. ಕಮರ್ಷಿಯಲ್ ಜಾಗ 20 ಕುಂಟೆ, ಸುತ್ತ ತೋಟಗಳೇ. ಇದೊಂದೇ ಫೆನ್ಸ್ ಹಾಕ್ಬಿಟ್ಬಿಟ್ರದು. ಇದು ಪರ್ಚೇಸ್ ಮಾಡಿರೋದು ಇದು ಗುರು. ಇದು ಪರ್ಚೇಸ್ ಮಾಡಿರುವಂಥ ಜಾಗ. ಅದ್ಬಸ್ತಲಾಗಿ ನೀಟಾಗಿ ಫೆನ್ಸನ್ ಮಾಡಿದ್ದಾರೆ ನೋಡಿ. ಬೆಂಗಳೂರಿನವ್ರದ್ದು ಈ ತೋಟ. ಇದು ಮನೆ ಕಟ್ಕೊಂಡು ಒಳಗಡೆ ಒಳ್ಳೆ ಸೂಪರಾಗಿ ಮಾಡ್ಕೊಂಡಿದ್ದಾರೆ. ಮಣ್ಣೆಲ್ಲ ಇದೇ ರೀತಿ ಮಣ್ಣು. ಸುತ್ತ ಎಲ್ಲ ತೋಟಗಳು ಇದೊಂದೇ ಖಾಲಿ ಬಿದ್ದಿರೋದು. ಫೆನ್ಸ್ ಹಾಕಿದ್ದಾರೆ, ಬೋರ್ ಇಲ್ಲ. ಬೆಂಗಳೂರಿಂದ 125 ಕಿಲೋಮೀಟ್ರ್ ಆಗುತ್ತಾ. ಮಳವಳ್ಳಿಯಿಂದ 25, ನರಸೀಪುರದಿಂದ 8 ಕಿಲೋಮೀಟ್ರು, ಮೈಸೂರಿಂದ 40 ಕಿಲೋಮೀಟ್ರ್ ಆಗುತ್ತಾ. ಈ ರಸ್ತೆಗೆ ಅಟ್ಯಾಚ್ ಆಗಿರುವಂಥ ಜಾಗ. ಕಮರ್ಷಿಯಲ್ ಜಾಗ, ಅಂಗಡಿ ಮನೆಗಳು ಮಾಡಿಬಿಟ್ಬಿಟ್ಟು ಅಂದರೆ ಯಾರು ಬೇಕಾದ್ರೂ ಇದು ಮಾಡ್ಬೋದು. ಬೇಕಾದ್ರೆ ಸೈಟ್ಗೆ ಮಾಡಿದ್ರು ಮಾಡ್ಬೋದು. ಇವರು ಕುಂಟೆ 4.5 ಲಕ್ಷ ಹೇಳ್ತಿದ್ದಾರೆ. ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ಆಗ್ಬೋದು. ಜಾಗ ಮಾತ್ರ ಸೂಪರಾಗಿದೆ. ರೋಡ್ಗೆ ಹೆಚ್ಚು ಕಮ್ಮಿ ಒಂದು 150 ಅಡಿ ಮೇಲೆ ಬರ್ತದೆ. ಮಣ್ಣಂತೂ ರೆಡ್ ಸಾಯಲು. ಕುಂಟೆ 4.5 ಲಕ್ಷ ಹೇಳ್ತಾಯಿದ್ದಾರೆ. ನೀವು ತೋಟನಾರ ಮಾಡ್ಕೊಳ್ಳಿ, ಕಮರ್ಷಿಯಲ್ ಜಾಗಾರ ಮಾಡಿ, ಏನು ಬೇಕಾದ್ರೂ ಮಾಡಿ. ನೋಡಿ, ಈ ರಸ್ತೆಗೆ ಅಟ್ಯಾಚ್ ಆಗಿರುವಂಥ ಜಾಗ. ಬೆಂಗಳೂರಿನ 125 ಕಿಲೋಮೀಟ್ರು, ಮೈಸೂರಿಂದ 40 ಕಿಲೋಮೀಟ್ರ್ ಆಗುತ್ತಾ. ತಳಕಾಡು ಟಿ ನರಸೀಪುರಕ್ಕೆ ಹೋಗುವಂಥ ರಸ್ತೆ. ಆ ರಸ್ತೆಗೆ ಇರುವಂಥ ಜಾಗ ಇದು. ಇವರು ಕುಂಟೆ 4.5 ಲಕ್ಷ ಹೇಳ್ತಾ ಇದ್ದಾರೆ. ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಆಗುತ್ತಾ.